ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಭಯ ಆಂಜನೇಯ ಕೃಪಾ ಪೋಷಿತ ನಾಟಕ ಮಂಡಳಿ ಹಾಗೂ ಶ್ರೀ ಚೆಲುವನಾರಾಯಣ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಶ್ರೀ ಕೃಷ್ಣ ವಿಜಯ ಎಂಬ ಅದ್ದೂರಿ ಪೌರಾಣಿಕ ನಾಟಕ ಉತ್ಸವವು ವಿಜೃಂಭಣೆಯಾಗಿ ಜರುಗಿತು. ಕಲಾಕ್ಷೇತ್ರಕ್ಕೆ ಆಗಮಿಸಿದ ಹಿರಿಯ ವಕೀಲರು, ಕಾನೂನು ಸಲಹೆಗಾರರಾದ ಡಾಕ್ಟರ್ ರೂಪಾ ಶಿವಕುಮಾರ್ ರವರು ನಾಟಕ ಪಾತ್ರಧಾರಿ ಕಲಾವಿದರುಗಳಿಗೆ ಅಭಿನಂದಿಸಿ ಪುರಸ್ಕರಿಸುವುದರ ಜೊತೆಗೆ ಸರ್ಕಾರಗಳು ಇಂತಹ ಕಲಾವಿದರುಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಕಲೆಯನ್ನು ಪ್ರೋತ್ಸಾಹಿಸಬೇಕು ಎಂದು ಸಲಹೆ ನೀಡಿದರು. ನಾಟಕ ಮಂಡಳಿಗಳ ಒಂದು ಸಹಕಾರವನ್ನು ನಾವಿಲ್ಲಿ ಅಭಿನಂದಿಸಬೇಕು. ಶ್ರೀ ಅಭಯ ಆಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಹಾಗೂ ಶ್ರೀ ಚೆಲುವನಾರಾಯಣ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಇವರ ಒಂದು ಅಮೂಲ್ಯವಾದ ಸಹಕಾರದಿಂದ ಅವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ರಾಜ್ ಸಂಭಾಜಿರವರ ಪ್ರಮುಖವಾದ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಒಂದು ಈ ನಾಟಕವನ್ನು ತಮ್ಮೆಲ್ಲರಿಗೂ ಕೂಡ ರಂಜಿಸುವ ಮೂಲಕ ಅವರಿಗೆ ಒಂದು ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಮಾತನಾಡ್ಕೊಂಡಿದ್ದೀವಿ. ಆದ್ದರಿಂದ ನಾವೆಲ್ಲರೂ ಕೂಡ ಇದಕ್ಕೆ ಒಂದು ಪಣವನ್ನು ತೊಟ್ಟು ಮಾನವೀಯ ಮೌಲ್ಯಗಳನ್ನ ರೂಢಿಸ್ಕೋಬೇಕು. ಮಾನವೀಯ ಮೌಲ್ಯದ ಹಿತದೃಷ್ಟಿಯಿಂದ ಎಲ್ಲ ಸಲಹೆ ಸಹಕಾರಗಳ ಜೊತೆಗೆ ಅವರ ಆರೋಗ್ಯಕ್ಕೆ ನಾವೆಲ್ಲರೂ ಕೂಡ ನೆರವಾಗಬೇಕು ಅಂತ ಕೇಳ್ಕೊಡ್ತೀನಿ. ಅದೆಲ್ಲದರ ಜೊತೆಗೆ ಮುಖ್ಯವಾಗಿ ಶ್ರೀಕೃಷ್ಣ ಪಾತ್ರಧಾರಿಗಳು ಮತ್ತು ದುರ್ಯೋಧನ ಪಾತ್ರಧಾರಿಗಳು ಮತ್ತು ಎಲ್ಲ ಪಾತ್ರಧಾರಿಗಳು ಕೂಡ ಅಮೂಲ್ಯವಾಗಿ ತಮ್ಮ ಪಾತ್ರವನ್ನು ಅಭಿನಯಿಸಿದ್ರು. ಅದೆಲ್ಲದರ ಜೊತೆಗಾಗಿ ಶ್ರೀ ಕೃಷ್ಣನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂದ್ರೆ, ಶ್ರೀ ಕೃಷ್ಣ ವಸುದೈವ ಕುಟುಂಬದ ಬಗ್ಗೆ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅವರು ವಸುದೈವ ಕುಟುಂಬಕಂ ಅಂತ ಹೇಳೋದಾದ್ರೆ ಯಾವುದೇ ಜಾತಿ, ಧರ್ಮ, ಮೌಲ್ಯ ಯಾವುದೂ ಕೂಡ ಭೇದ ಭಾವ ಇಲ್ಲದ ಎಲ್ಲ ಜನಾಂಗಕ್ಕೂ ಕೂಡ ನಾಯಕತ್ವವನ್ನು ವಹಿಸ್ತಕ್ಕಂಥದ್ರಲ್ಲಿ ಶ್ರೀಕೃಷ್ಣನ ಪಾತ್ರ ಅಮೂಲ್ಯವಾದದ್ದು. ಇವತ್ತಿನ ನಾಟಕವೂ ಕೂಡ ಶ್ರೀಕೃಷ್ಣನ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ, ಅವರ ಧೋರಣೆಗಳ ಬಗ್ಗೆ ಮತ್ತು ರಾಜಕಾರಣಿಗಳು ಮತ್ತು ನಮ್ಮ ಸಮುದಾಯ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಅಮೂಲ್ಯವಾದ ಸಂದೇಶವನ್ನು ಶ್ರೀಕೃಷ್ಣನ ಪಾತ್ರಧಾರಿಗಳು ನೀಡಿದ್ರು. ಅವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಾರಾಯಣಪ್ಪನವರ ಪಾತ್ರ ಅಮೂಲ್ಯವಾದದ್ದು. ಈ ವಯಸ್ಸಿನಲ್ಲೂ ಕೂಡ ರಂಗಭೂಮಿಯ ಬಗ್ಗೆ, ನಾಟಕದ ಬಗ್ಗೆ, ಪೌರಾಣಿಕ ನಾಟಕಗಳನ್ನು ಅಭಿನಯ ಮಾಡೋದು ಅಷ್ಟು ಸುಲಭದ ನಾಟಕ ಮಂಡಳಿ ಹಾಗೂ ಚೆಲುವರಾಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಪೌರಾಣಿಕ ನಾಟಕವನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪಟ್ಟಣ ಪ್ರದೇಶದಲ್ಲಿ ಬಹಳ ಅಪರೂಪವಾದ ಯಾಕೆಂದರೆ ನಾನು 1978ರಲ್ಲೇ ಇಲ್ಲಿ 16 ನಾಟಕಗಳನ್ನು, ಪೌರಾಣಿಕ ನಾಟಕಗಳನ್ನು ನನ್ನ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದೆ. ಈಗ ನಾನು 75, 76 ಆಸುಪಾಸಲ್ಲಿರೋದ್ರಿಂದ ಅದ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಆ ತಾಯಿ ಇನ್ನೂ ನನ್ನ ಬಿಡ್ತಾ ಇಲ್ಲ. ಅವ್ರ ಜೊತೆ ನಾನು ಅವ್ರ ಪಾದದಲ್ಲಿ ನಾವು ಸೇವೆ ಮಾಡ್ತೀವಿ. ಯಾಕೆಂದರೆ ಕಲಾವಿದರು ಎಲ್ಲಿರ್ತಾರೋ ಅಲ್ಲಿ ಭಕ್ತರು ಇರಬೇಕಂತೆ. ದೇವರಿದ್ದಾಗ ಕಲಾವಿದರಲ್ಲಿ ಭಕ್ತರನ್ನು ಕಾಣ್ಬೋದು ಅಂತ ಒಂದು ಈ ಸಂದರ್ಭದಲ್ಲಿ ನಾನು ಭಾಳ ಕೂತ್ಕೊಂಡೆ. ನಾನು 2 ಗಂಟೆಗೆ ಬಂದೆ. ಇದು ಕೋರ್ಟ್ ಮುಗಿಸಿ. ಈ ನಾಟಕದ ವಿಶೇಷ ಏನು ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಅವನ್ನ ನೋಡದೇ ಇರೋರೇ ಇಲ್ಲ. ಏನಾದರೂ ನೋಡಬೇಕು ಅಂದರೆ ನಮ್ಮ ಸ್ವಾಮಿಗಳನ್ನು ನೋಡ್ಬೋದು. ಶ್ರೀಕೃಷ್ಣನ ಅವತಾರ ಎಷ್ಟು ಒಳ್ಳೆ ಮಾತಾಡೋದು. ಹಾಗೆ ಅತ್ಯುತ್ತಮ ಪಾತ್ರಧಾರಿ ಅಂದರೆ ದುರ್ಯೋಧನ ಪಾತ್ರ. ನಾನು ದುರ್ಯೋಧನ ಪಾತ್ರ ಮಾಡ್ತೀನಿ ಕುರುಕ್ಷೇತ್ರದಲ್ಲಿ. ಆ ಪಾತ್ರ ಹೇಗಿರುತ್ತೆ ಅಂದರೆ, ಸ್ಟೇಜ್ ನಡುಗುತ್ತೆ ಅಂತ ನರ್ತಕಿಯರು ಅಕ್ಕಪಕ್ಕ ಹೊರಟೋಗ್ತಾರೆ. ಆ ಪಾತ್ರ ಅದ್ಭುತ. ಆ ಪಾತ್ರ ಮಾಡ್ಬೇಕಾದ್ರೆ ಯೋಗನೂ ಇರಬೇಕು. ಯೋಗ ಜೊತೆ ಕೃಷ್ಣನ ಜೊತೆಯಲ್ಲಿ ನಿಂತ್ಕೋಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು ಅಂದ್ರೆ ತಪ್ಪಾಗಲಾರ್ದು. ಸ್ವಾಮಿಗಳೇ, ನಿಮಗೆ ದುರ್ಯೋಧನ ಪಾತ್ರಧಾರಿಗಳು ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋದೇ ನಮ್ಮ ಯೋಗ. ಯಾಕೆಂದ್ರೆ ಗುರುಗಳು ಪಾದಕ್ಕೆ ಸದಾ ನಾವು ನಮಸ್ಕರಿಸ್ತೀವಿ. ಯಾಕೆ ನಮಸ್ಕರಿಸ್ತೀವಿ ಅಂದರೆ, ಈ ಸಂಘನ ಬೆಳೆಸಿ ಅವರು ಇನ್ನೂ ಎತ್ತರ ತಗೊಂಡೋಗ್ಬೇಕು ಅಂತ ಅಭಿಲಾಷೆಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ನೀರು ಹೇಳಿದ್ದೀವಿ. ಇವತ್ತಿಂದನೇ ನಾನು ಮಾತು ಕೊಡ್ತೀನಿ. ನಾನು ಸನ್ಮಾನ್ಯ ಸೋಮಶೇಖರ್ ಅವ್ರಿಗೂ ಕೂಡ ಮಾತಾಡ್ತೀನಿ.
ಅಂತ ಸಾಂದರ್ಭ ಬಂದರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗೋಣ. ನಾನು ಕೂಡ ಒಬ್ಬ MLA ನಮ್ಮ ತಂದೆಯವರು MLC ಆಗಿದ್ದರು. ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಅವರು ಹಿರಿಯರಾಗಿದ್ದರು. ಅವರು ಜನತಾ ಪರಿವಾರ ಸಂಬಳವೇ ಬೇಡ ಅನ್ನೋರು ಅವರು ಮೊದಲಿಗರು. ರಾಮಕೃಷ್ಣ ಹೆಗಡೆಯವರು ನಮ್ಮ ತಂದೆಯವರು ಜೂನಿಯರ್ ಲಾಯರ್ ಕೆಲಸ ಮಾಡಿದ್ರು. SM ಕೃಷ್ಣ ಅವರು. ನಾನು ಇವತ್ತು ಗಾಂಧಿವಾದಿ ಆಗಿದ್ದೀನಿ. ಆದ್ದರಿಂದ ನಿಮ್ಮ ಜೊತೆಯಲ್ಲಿ ನಾನು ಸದಾ ಇರ್ತೀನಿ. ಈ ಕಲಾ ಸೇವೆಗೆ ನನ್ನ ಅರ್ಪಣೆ ಸದಾ ಇರುತ್ತೆ, ತಪ್ಪಾಗಲಾರದು. ಶ್ರೀಕೃಷ್ಣನ ಪಾತ್ರ ಅದ್ಭುತವಾಗಿದೆ. ಅವರ ಸೇವೆ, ಅವರ ಆಶೀರ್ವಾದ ನಮ್ಗೆ ಯಾವಾಗಲೂ ಸದಾ ಇರಲಿ. ಹಾಗೆ ಈ ಸಮಾಜದಲ್ಲಿ ಎದ್ದಿರ್ತಕ್ಕಂಥ ನನ್ನ ಸನ್ಮಿತ್ರರು, ನಮ್ಮ ಹಿರಿಯರು ಕಿರಿಯರು ಎಲ್ಲ ಇದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ಕೂತ್ಕೊಂಡಿದ್ದು, ಅವ್ರ ಜೊತೆಯಲ್ಲಿ ನಾವು ಕೂತ್ಕೊಂಡಿದ್ದು ಪುಣ್ಯ ಅಂತ ತಪ್ಪಾಗಲಾರದು. ಯಾಕೆಂದರೆ ಹಾಗೆ ನಮ್ಮ ಪದ್ಮಮ್ಮನವರು ಕೂಡ ಈ ಸೇವೆಯನ್ನು, ಈ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಹೆಚ್ಚಿನ ಶಕ್ತಿಯನ್ನು ದೇವರು ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ